ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಯಶೋಧರೆ ಹರ್ಬಲ್ ಹೇರ್ ಆಯಿಲ್ ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂತದ್ದು. ತುಂಬಾ ಜನ ಆಲ್ರೆಡಿ ಪರ್ಚೇಸ್ ಮಾಡಿದೀರಾ. ತುಂಬಾ ಜನ ತುಂಬಾ ಚೆನ್ನಾಗಿದೆ, ಇದೇ ಕ್ವಾಲಿಟಿನ ಮೇಂಟೈನ್ ಮಾಡಿ ಇನ್ನೂ ಒಳ್ಳೆ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ ಎಲ್ರಿಗೂ ರೀಚ್ ಆಗಲಿ ಈ ಪ್ರಾಡಕ್ಟ್ ಅಂತ ತುಂಬಾ ಜನ ಕಾಲ್ ಮಾಡಿ ಹೇಳ್ತೀರಾ, ಮೆಸೇಜ್ ಮಾಡಿ ಹೇಳ್ತಿದ್ದೀರಾ. ಅದು ನನಗೆ ತುಂಬಾ ಖುಷಿ ಕೊಡ್ತು. ಸ್ನೇಹಿತರೆ, ತುಂಬಾ ಜನ ವ್ಯೂವರ್ಸ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿ ನಾವು ಪರ್ಚೇಸ್ ಮಾಡ್ತೀವಿ ಅಂತ. ಅಂದ್ರೆ ಒಂದೂವರೆ ವರ್ಷದಿಂದ ಕೇಳ್ತಿದ್ರು ಸುಮಾರು ಜನ. ಆದ್ರೆ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ನಂತರ ಇತ್ತೀಚೆಗೆ ಮಾಡೋಣ ಅನಿಸ್ತು. ಸರಿ, ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಕರ್ನಾಟಕದಲ್ಲಿ ಎಷ್ಟು ತಾಲೂಕುಗಳಿದೆಯೋ ಎಲ್ಲಾ ಕಡೆಯಿಂದ ಆರ್ಡರ್ಸ್ ಬರ್ತಿದೆ. ಹೊರ ರಾಜ್ಯಗಳಲ್ಲೂ ಇರೋರು ಕೂಡ, ನಮ್ಮ ಕನ್ನಡಿಗರು ಕೂಡ ತರಿಸ್ಕೊಳ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ನಿಮ್ಮ ಎಲ್ಲರೂ ರೆಸ್ಪಾನ್ಸ್ ಅನ್ನ ನೋಡಿ ನನಗೆ. ಜೊತೆಗೆ ಆಯಿಲ್ನ ತಗೊಂಡು ಯೂಸ್ ಮಾಡಿ ಫೀಡ್ಬ್ಯಾಕ್ ಕೂಡ ಕೊಡ್ತಿದ್ದೀರಾ. ತುಂಬಾ ಒಳ್ಳೆ ಒಂದು ಮಾತುಗಳನ್ನ ಹೇಳ್ತಿದ್ದೀರಾ. ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಬೇರೆ ಯಾವ್ದ್ಯಾವ್ದೋ ಹೇರ್ ಆಯಿಲ್ನ ಯೂಸ್ ಮಾಡಿದೀವಿ, ಬಟ್ ಇಷ್ಟು ಒಳ್ಳೆ ರಿಸಲ್ಟ್ ಯಾವ್ದ್ರಿಂದನೂ ಸಿಗ್ತಾ ಇರ್ಲಿಲ್ಲ. ಮತ್ತೆ ಇದ್ರ ಫ್ರಾಗ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲಿರುವಂತ ಪರಿಮಳ ಏನಿದೆ ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಜನ ಕೇಳ್ತಾರೆ ನನಗೆ ಕಾಲ್ ಮಾಡಿದಾಗ, ಸ್ಮೆಲ್ ಹೇಗಿದೆ? ಕೆಲವೊಂದು ಆಯಿಲ್ ಸ್ಮೆಲ್ ಚೆನ್ನಾಗಿರಲ್ಲ, ನಮ್ಗೆ ಅದು ಇಷ್ಟ ಆಗೋದಿಲ್ಲ, ಕೆಟ್ಟದಾಗೆಲ್ಲ ಇರುತ್ತೆ, ಒಂಥರ ಇಷ್ಟ ಆಗೋದಿಲ್ಲ ನಮಗೆ ಅಂತ ಕೂಡ ಹೇಳ್ತಾರೆ. ನಿಜವಾಗ್ಲೂ ತುಂಬಾ ಜನ ನನಗೆ ಹೇಳಿರೋದು, ನಿಮ್ಮ ಹೇರ್ ಆಯಿಲ್ ನೀವು ಪ್ರಿಪೇರ್ ಮಾಡಿರುವಂತಹ ಯಶೋಧರೆ ಹೇರ್ ಆಯಿಲ್ ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿದೆ, ಅದು ಪರಿಮಳ ತುಂಬಾ ಚೆನ್ನಾಗಿದೆ ಅಂತ ಹೇಳಿದೀರಾ. ನಿಜವಾಗ್ಲೂ ನಿಮ್ಗೆ ಏನಾದ್ರು ತಲೆನೋವಿದ್ರೆ ಆ ತಲೆನೋವು ಕೂಡ ಮಾಯ ಆಗ್ಬಿಡುತ್ತೆ ಈ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ಹೇರ್ ಆಯಿಲ್ನ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಆಲ್ರೆಡಿ ಸುಮಾರು ವಿಡಿಯೋಸ್ ಅಲ್ಲಿ ನಾನು ಶೇರ್ ಮಾಡಿದೀನಿ. ಇವತ್ತಿನ ವಿಡಿಯೋದಲ್ಲಿ ಕೂಡ ತಿಳಿಸ್ತೀನಿ. ಕೂದಲು ಉದುರೋದು ನಿಲ್ಲುತ್ತೆ, ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಮತ್ತೆ ಡ್ಯಾಂಡ್ರಫ್ ಸಮಸ್ಯೆ, ಸ್ಪ್ಲಿಟ್ ಎಂಡ್ ಸಮಸ್ಯೆ ಮಾಯ ಆಗತ್ತೆ, ಬಿಳಿ ಕೂದಲು ಸಮಸ್ಯೆ ನಿವಾರಣೆ ಆಗತ್ತೆ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ಬಿಳಿ ಕೂದಲು ಶುರುವಾಗ್ತಾ ಇದೆ ಅಂದ್ರೆ ಈಗಲೇ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ರೆ ಬಿಳಿ ಕೂದಲು ಬರದಂತೆ ತಡೆಗಟ್ಟುತ್ತೆ. ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬಂದ್ಬಿಡುತ್ತೆ ಅಲ್ಲ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಈ ಹೇರ್ ಆಯಿಲ್ ನ ಬಳಸಿ ಸ್ನೇಹಿತರೆ. ಜೊತೆಗೆ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ, ಸಿಲ್ಕಿ ಆಗುತ್ತೆ ಅಂತಾನೆ ಹೇಳ್ಬೋದು. ಡ್ಯಾಂಡ್ರಫ್, ಹೇನುಗಳಿದ್ರೆ, ಕೂದಲಲ್ಲಿ ಏನಾದ್ರೂ ಹೇನುಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ಕೂದಲಿನ ಎಲ್ಲಾ ಸಮಸ್ಯೆಗೂ ಇದು ರಾಮಬಾಣ ಅಂತಾನೆ ಹೇಳ್ಬೋದು. ಅಂತ ಒಳ್ಳೆ ಹೇರ್ ಆಯಿಲ್ ಇದು. ಅಷ್ಟು ಒಳ್ಳೆ ಇಂಗ್ರೀಡಿಯೆಂಟ್ಸ್ ನಾವು ಇದರಲ್ಲಿ ಬಳಸಿದೀವಿ. ಎಲ್ಲವೂ ಶುದ್ಧವಾದ ಗಾಣದ ಎಣ್ಣೆಯನ್ನೇ ಬಳಸಿದೀವಿ. 5 ತರದ ಎಣ್ಣೆಯನ್ನ ಇದರಲ್ಲಿ ಬಳಸಿದೀವಿ ಸ್ನೇಹಿತರೆ. ಇನ್ನು ಹೇಗೆ ಇದನ್ನ ಯೂಸ್ ಮಾಡಬೇಕು? ಇದನ್ನ ಬಿಸಿ ಮಾಡಾದ್ರೂ ಯೂಸ್ ಮಾಡ್ಬೋದು, ಬಿಸಿ ಮಾಡದೆ ಕೂಡ ಯೂಸ್ ಮಾಡ್ಬೋದು. ಒಂದು ಬೌಲಲ್ಲಿ ಎಷ್ಟು ಎಣ್ಣೆ ಬೇಕೋ ತಗೊಳ್ಳಿ. ಕೈ ಬೆರಳುಗಳಿಂದ ಸಹಾಯದಿಂದ ಕೂಡ ಹಚ್ಕೋಬಹುದು, ಕಾಟನ್ ಸಹಾಯದಿಂದ. ನಾನು ಹೇಳೋದೇನಂದ್ರೆ, ತುಂಬಾ ಡ್ಯಾಂಡ್ರಫ್ ಇತ್ತು ಅಂದ್ರೆ ಕಾಟನ್ ಯೂಸ್ ಮಾಡಿ. ಕಾಟನ್ ಅನ್ನ ಆಯಿಲ್ ಅಲ್ಲಿ ಡಿಪ್ ಮಾಡಿ ನೀವು ಸ್ಕಾಲ್ಫಿಗೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ರಬ್ ಮಾಡಿ ಕೂದಲಿಗೆಲ್ಲ ಎಣ್ಣೆ ಹಚ್ಕೊಳ್ಳಿ. ಚೆನ್ನಾಗಿ ಒಂದು 5 ನಿಮಿಷ ಮಸಾಜ್ ಮಾಡಿ. ಎಲ್ಲರೂ ಹಾಗೆ ಮಾಡಿ, ಮಸಾಜ್ ಮಾಡಿ ಒಂದಿನ ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ನಂತರ ಚೆನ್ನಾಗಿ ಕೂಮ್ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ತಲೆ ಸ್ನಾನ ಮಾಡ್ಕೊಳ್ಳಿ. ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಕೂಮ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಡೇಗೆ ತಲೆ ಸ್ನಾನ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇನೇ ಮಾಡ್ಬಿಡ್ಬೇಕಾ? ಇನ್ನೊಂದಿನ ಎಕ್ಸ್ಟ್ರಾ ಬಿಡಬಾರ್ದ ಕೂದಲಲ್ಲಿ ಎಣ್ಣೆನ ಅಂದ್ರೆ ಖಂಡಿತವಾಗ್ಲೂ ಬಿಡ್ಬೋದು, ಏನೂ ಸಮಸ್ಯೆ ಇಲ್ಲ. ಜೊತೆಗೆ ಮಹಿಳೆಯರು, ಪುರುಷರು, ಮಕ್ಕಳು ಎಲ್ಲರೂ ಬಳಸಬಹುದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಲ್ಲಿ. ಒಂದೇ ಒಂದು ಸಿಂಗಲ್ ಡ್ರಾಪ್ ಕೂಡ ಕೆಮಿಕಲ್ ಇಲ್ಲ ಸ್ನೇಹಿತರೆ. ತುಂಬಾನೇ ಒಳ್ಳೆ ಹೇರ್ ಆಯಿಲು, ತುಂಬಾನೇ ಶುದ್ಧವಾಗಿ ಎಲ್ಲವನ್ನ ತೊಳೆದು ನಾವು ಮಾಡ್ತೀವಿ. ಅಂದ್ರೆ ಈಗ ನಾವು ಸುಮಾರು ಹರ್ಬ್ಸ್ ಅನ್ನ ಬಳಸ್ತೀವಿ, ಯಾವುದನ್ನು ತೊಳಿದೆ ನಾವು ಅದನ್ನ ಕ್ಲೀನ್ ಮಾಡದೆ ಯೂಸ್ ಮಾಡಿಲ್ಲ. ಸೊ ಯಾಕೆಂದ್ರೆ ತುಂಬಾ ಜನಕ್ಕೆ ಸ್ಕಿನ್ ರೂಟ್ಸ್ ಎಲ್ಲ ಸೆನ್ಸಿಟಿವ್ ಇರುತ್ತೆ, ಯಾರಿಗೂ ಅಲರ್ಜಿ ಉಂಟಾಗಬಾರ್ದು ಅನ್ನೋ ಉದ್ದೇಶದಿಂದ ತುಂಬಾನೇ ಕ್ಲೀನ್ ಆಗಿ ನಾವು ಇದನ್ನ ಪ್ರಿಪೇರ್ ಮಾಡಿದೀವಿ ಅಂತಾನೆ ಹೇಳ್ಬೋದು. ಎಲ್ಲರೂ ಬಳಸಬಹುದು, ಯಾವುದೇ ಡೌಟ್ ಬೇಡ. ಒಂದ್ಸಲ ಯೂಸ್ ಮಾಡಿದ್ರೆ ನೀವೇ ಮತ್ತೆ ಯೂಸ್ ಮಾಡ್ತಿರ್ತೀರಾ. ನಿಮ್ಗೂ ನಮ್ಮ ಯಶೋಧರೆ ಹೇರ್ ಆಯಿಲ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ವಾಟ್ಸ್ಆಪ್ ನಂಬರಿಗೆ ವಾಟ್ಸ್ಆಪ್ ಮಾಡಿ. ನಿಮ್ಮ ಅಡ್ರೆಸ್ಗೆ ನಾವು ಕೊರಿಯರ್ ಮಾಡ್ತೀವಿ. ಜಾಸ್ತಿ ಆದಷ್ಟು ಕಾಲ್ನ ಮಾಡೋದನ್ನ ಅವಾಯ್ಡ್ ಮಾಡಿ, ಕಾಲ್ಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಆದಷ್ಟು ವಾಟ್ಸ್ಆಪ್ ಮಾಡಿ. ಖಂಡಿತವಾಗ್ಲೂ ನಾನು ಎಲ್ಲರ ಜೊತೆನೂ ಮಾತಾಡ್ತೀನಿ, ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತೀನಿ ವಾಟ್ಸಪ್ ಅಲ್ಲೇ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಎಲ್ಲಾ ವಿಡಿಯೋಸ್ಗೂ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಹೀಗೆ ಇರಲಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.